ನಿತ್ಕೊಳ್ಳಿ. ಆದಿ ಕಣ್ಣು, ಬೀದಿ ಕಣ್ಣು, ನರಿ ಕಣ್ಣು, ನಾಯಿ ಕಣ್ಣು, ರಂಡೇರ್ ಕಣ್ಣು, ಮುಂಡೇರ್ ಕಣ್ಣು, ಬಾಣ್ತಿರ್ ಕಣ್ಣು, ಬಸ್ತಿರ್ ಕಣ್ಣು, ಎಲ್ಲಾರ ಕಣ್ಣು ಹಾಳಾಗಿ ಹೋಗ್ಲಿ. ಅಯ್ಯೋ ಏನು ನಿಮ್ಮ ಆಕ್ಟಿಂಗು, ನಾನಂತೂ ಸುಸ್ತಾಗಿ ಹೋಗ್ಬಿಟ್ಟೆ. ಪಾ, ಮುಂದಿನ ವರ್ಷ ನಿಮಗೆ ರೀ ಆಸ್ಕರ್. ಹೌದಾ? ಈ ಜಕ್ನಳ್ಳಿ ರಮೇಶ್ ಏನ್ ಮಾಡಿದ್ರು ಸಕ್ಕತ್ತಾಗಿ ಮಾಡ್ತಾನೆ ಕಡೆ. ಈ ಜಕ್ನಳ್ಳಿ ರಮೇಶ್ ರಾಂಗ್ ಟೈಮಿಗೆ ಬಂದ್ರು ರೈಟ್ ಆಗಿ ಆ ಪ್ರಕೃತಿಗೆ ಜರಗ್ ಕೊಟ್ರಲ್ಲ, ಅದನ್ನ ಕಾಯ್ತಾ ಇದ್ದೆ ಕಣ್ರಿ. ಅಲ್ಲ, ಸಡನ್ ಆಗಿ ನಮ್ ಪಕ್ಷಕ್ಕೆ ಸೇರ್ಕೊಂಡ್ಬಿಟ್ರಲ್ಲ, ಯಾಕೆ? ಯಾವ ಪಕ್ಷದಲ್ಲಿ ಇರ್ತೀವಿ ಅನ್ನೋದ್ ಲೆಕ್ಕ ಅಲ್ಲ ಕಣೆ, ಯಾರನ್ನ ಸೋಲಿಸ್ತೀವಿ ಅನ್ನೋದ್ ಲೆಕ್ಕ. ನಿಮ್ ಲೆಕ್ಕಾಚಾರ ನನಗೆ ಅರ್ಥ ಆಗ್ತಾ ಇಲ್ಲ ರೀ. ಆದ್ರೂ ನೀವು ನನಗ್ ಸಪೋರ್ಟ್ ಮಾಡಿದ್ರಲ್ಲ, ಅದಕ್ಕೆ ನನಗೆ ತುಂಬಾ ಖುಷಿ ಆಗ್ತದೆ. ಈ ಖುಷಿಗೆ ನಿಮಗೆ ಏನ್ ಬೇಕೋ ಕೇಳಿ ತಂದ್ಕೊಡ್ತೀನಿ. ಕೇಳಿದ್ರೆ ಕೊಡ್ತೀಯಾ? ಏನ್ ಕೇಳಿದ್ರೆ ಕೊಡ್ತೀಯಾ? ಏನ್ ಕೇಳಿದ್ರೆ ಕೊಡ್ತೀನಿ. ಹಾಗಾದ್ರೆ ಹನಿಮೂನ್ಗೆ ಹೋಗೋಣವಾ? ಹೋಗಿಪ್ಪ, 10 ವರ್ಷದಿಂದ ಹೋಗ್ತಾನೇ ಇದೀವಪ್ಪ. ಅದ್ರಲ್ಲಿ ಏನ್ ಸ್ಪೆಷಲ್, ಏನಾದ್ರೂ ಡಿಫ್ರೆಂಟ್ ಆಗಿ ಕೇಳಿ. ಏನ್ ಬೇಕು ಅಂತ ಟೈಮ್ ಬಂದಾಗ ಕೇಳ್ತೀನಿ. ಈಗ ಸದ್ಯಕ್ಕೆ ಒಂದೇ ಒಂದು ಮುತ್ತು ಕೊಡು. ಮುತ್ತ? ನಂಗೆ ನಾಚಿಕೆ ಗೊತ್ತೆ, ಕಣ್ಣು ಮುಚ್ಕೊಳ್ಳಿ. ಮುತ್ತು ಕೊಟ್ರೆ ಮಕ್ಕಳಾಗಂಗ್ ಕೊಡ್ಬೇಕು, ಒಳ್ಳೆ ಮಕ್ಕಳು ಕೊಟ್ಟಂಗೆ ಕೊಡ್ತಾಳೆ. ನಮಸ್ತೆಪ್ಪ, ನಾನು ಅಂಬುಜಮ್ಮ ಮಾತಾಡ್ತಾ ಇರೋದು. ನಮಸ್ಕಾರ ಅಂಬುಜಮ್ಮ, ಹೇಳಿ. ಚೆನ್ನಾಗಿದ್ಯಪ್ಪ? ನೋಡಪ್ಪ, ನನ್ನ ಅಕೌಂಟ್ಗೆ 10 ಲಕ್ಷ ರೂಪಾಯಿ ಆಗಿದೆ. ಅದನ್ನು ಡ್ರಾ ಮಾಡ್ಕೊಳ್ಳೋಕ್ಕೆ ನಾಳೆ ಬ್ಯಾಂಕಿಗೆ ಬರ್ತಾ ಇದ್ದೀನಿ. ಅದೇನಿದೆ ಒಂಚೂರು ನೋಡ್ಕೊಂಡು ಮಾಡಿಕೊಟ್ಬಿಡಪ್ಪ. ನಾನು ರಜೆ ಮೇಲೆ ಆಚೆ ಇದ್ದೀನಮ್ಮ, ಬಂದ ತಕ್ಷಣ ಕಾಲ್ ಮಾಡ್ತೀನಿ. ಹೌದಾ? ಮರಿದೆ ಮಾಡಪ್ಪ, ನನ್ನ ಮಗಳಿಗೆ ನಾನು ಅರ್ಜೆಂಟಾಗಿ ದುಡ್ಡು ಕೊಡಬೇಕು, ಸ್ವಲ್ಪ ಅರ್ಜೆಂಟ್ ಇದೆ, ಅದಕ್ಕೋಸ್ಕರ. ಬಂದ ತಕ್ಷಣ ಮಾಡ್ತೀನಮ್ಮ. ಸರಿಯಪ್ಪ, ಮರಿಬೇಡ. ಮರಿಯಲ್ಲ. ಅತ್ತೆ ಅತ್ತೆ ಅತ್ತೆ, ಊಟ ಆಯ್ತಾ? ನನ್ನ ಊಟ ಆವಾಗಲೇ ಆಯಿತು. ನನ್ನ ಮಗಳು ಆವಾಗಲೇ ತಂದ್ಕೊಟ್ಲು ಊಟನ. ಅದು ಅತ್ತೆ, ನಿಮ್ಮ ಮಗಳು. ನೋಡಮ್ಮ, ನೀನು ಏನು ಹೇಳಕ್ ಬಂದಿದ್ಯಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅತ್ತೆ, ನಿಮಗೆ ದುಡ್ಡು ಬಂದಿದೆಯಲ್ಲ, ಅದನ್ನ ಯಾರಿಗೂ ಕೊಡಬೇಡಿ, ನಿಮ್ಮ ಜೀವನಕ್ಕೆ ಅಂತ ನೀವೇ ಇಟ್ಕೊಳ್ಳಿ. ಅದರಲ್ಲೂ ನಿಮ್ಮ ಮಗಳು ಕೇಳಿದ್ರಂತೂ ಕೊಡಲೇಬೇಡಿ. ಅವಳು ಬರೀ ಸುಳ್ಳು ಹೇಳ್ತಾಳೆ, ಹಾಗೆ ಹೀಗೆ ಲೊಟ್ಟೆ ಲೊಸ್ಕ ಅಂತ ಹೇಳಕ್ ಬಂದಿದ್ಯಾ, ಅಷ್ಟೇ ತಾನೇ? ಹಲೋ, ಸ್ವಲ್ಪ ಸಮಾಧಾನವಾಗಿರ್ತೀರಾ? ನಾನು ಹೇಳಕ್ ಬಂದಿದ್ದು ಅದಲ್ಲ. ನೋಡು, ನೀನು ಅದು ಇದು ಏನಲ್ಲ, ನೀನು ಹೇಳಕ್ ಬಂದಿರೋದೇ ಇದು. ನೀನು ಏನೇ ಹೇಳಿದ್ರು ನಾನು ನನ್ನ ಮಗಳಿಗೆ ದುಡ್ಡು ಕೊಡೋಳೆ. ನೀನು ತಲೆ ಕೆಳಗೆ ಮಾಡಿ ಕಾಲು ಮೇಲ್ ಮಾಡಿದ್ರು ಅಷ್ಟೇ, ನನ್ನ ಮಗಳಿಗೆ ಕೊಟ್ಟೆ ಕೊಡ್ತೀನಿ. ಸ್ವಲ್ಪ ಸ್ಟಾಪ್ ಮಾಡ್ತೀರಾ? ನಾನು ಹೇಳಕ್ ಬಂದಿದ್ದು ಅದಲ್ಲ. ಮತ್ತಿನ್ಯಾವ್ದು? ಡಾಕ್ಟ್ರು ನಮಗೆ ಊಟಕ್ಕಿಂತ ಮುಂಚೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತಗೋಬೇಕು ಅಂತ ಹೇಳಿದ್ದಾರೆ. ಆದ್ರೆ ನಿಮ್ಮ ಮಗಳು ಶುಗರ್ ಟ್ಯಾಬ್ಲೆಟ್ ತಂದು ನುಂಗ್ಸಿದಾಳೆ. ನಮ್ಮಮ್ಮ ಅವಾಗವಾಗ ಒಂದು ಮಾತು ಹೇಳ್ತಿರ್ತಾರೆ ಅತ್ತೆ, ನರಿ ಮಾತು ಕಲ್ತು ನರಿ ಡ್ಯಾಶ್ ಅದೇ ತಿಂತಂತೆ. ನಿಮ್ಮ ಕತೆನೂ ಹಾಗೇ ಆಯ್ತು ನೋಡಿ. ಚೆನ್ನಾಗಿದೆ ಅತ್ತೆ, ನಾನೇ ಬಡವರು. ಗುಡ್ ನೈಟ್ ಅತ್ತೆ. ಹಾಳಾದೊಳಗೆ ನನ್ನ ಚೈನ್ ಮೇಲೆ ಕಣ್ಣು. ಹಲೋ ಡಾಕ್ಟ್ರೇ, ನಾನು ಅಂಬುಜಾ. ನಾನು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಬದಲು ಶುಗರ್ ಟ್ಯಾಬ್ಲೆಟ್ ತೊಗೊಂಬಿಟ್ಟಿದ್ದೀನಿ. ತಲೆಯೆಲ್ಲ ಸುತ್ತಾ ಇದೆ, ಮೈಯೆಲ್ಲ ನಡುಗ್ತಾ ಇದೆ, ಬೆವರು ಬರ್ತಿದೆ. ನನಗೇನೂ ಆಗಲ್ಲ ತಾನೇ?